ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರನ್ನ ಹರಿಸಲಾಗಿದೆ ಅಂತ ಈಗ ಮಂಡ್ಯದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3,000 ಕ್ಯೂಸೆಕ್ ನೀರನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಬಿಡಲಾಯಿತು ಅಂತ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರ ಪ್ರತಿಭಟನೆ ಇದು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕದ್ದು ಮುಚ್ಚಿ ನೀರನ್ನ ಹರಿಸಲಾಗ್ತಾ ಇದೆ ಅಂತ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಡಿಸಿ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. 3,000 ಕ್ಯೂಸೆಕ್ಸ್ ಕೆಳಗೆ ಕೊಡಬೇಕು. ಬರೀ ಬಿಸಿ ಒಂದೇ ಅಲ್ಲ ಇರೋದು. ನಮ್ಮ ರೈತರು ಅರ್ಥ ಮಾಡ್ಕೋಬೇಕೆಲ್ಲನೂ. ಸುಮ್ಮನೆ ದಾರಿ ತೋರಿಸೋದು ಬೇಡ, ಯಾರು ಹೇಳ್ತಾರೆ ಅಂತ ಹೇಳಿ. ಈಗ ಅದ್ರ ಬಗ್ಗೆ ಏನ್ ಮಾತಾಡೋದು ಬೇಡ. ನೀರು ನಾವು ನಮ್ಮ ಚಳವಳಿ ಏನು, ನೀರು ಬಿಡಬಾರ್ದು ಅಂತ ನಮ್ಮ ಚಳವಳಿ ಇರ್ತಕ್ಕಂಥದ್ದು. ನೀರಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸಾಲ ಮನ್ನಾ ಆಗಿರ್ಬೋದು, ಮತ್ತೆ ಶುಗರ್ ಫ್ಯಾಕ್ಟರಿದಾಗಿರ್ಬೋದು ಎಲ್ಲ ಚರ್ಚೆ ಮಾಡಿದ್ದೀವಿ. ಏನು ಉಸ್ತುವಾರಿ ಮಂತ್ರಿಯವರು ನಾನು ಎಲ್ಕ ಸ್ಪಂದಿಸ್ತೀನಿ. ನಾವು ಕೇಳಿದ್ದೀವಿ, ಕೃಷಿ ಮಂತ್ರಿನೂ ನಮ್ಮವರಾಗಿರೋದ್ರಿಂದ, ನೀರಾವರಿ ಮಂತ್ರಿನೂ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಮಗೆ ಕೃಷಿಗೆ ಏನು ಗೊಬ್ಬರದ ರೇಟ್ಗಳು ಲಿಂಕ್ ಅವೆಲ್ಲ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಪಬ್ಲಿಕ್ ಆಗಿ ಹೇಳಿದ್ದಾರೆ. ಆ ರೀತಿ ನಡ್ಕೊಂಡ್ರೆ ಸರಿ. ಯಾಕೆಂದ್ರೆ ಸೊಸೈಟಿಗಳಲ್ಲಿ ಬೇರೆ ಬೇರೆ ಕಂಪನಿಯವ್ರ ಜೊತೆ ಇವರೇನು ಕಮಿಷನ್ ತಗೊಂಡು ಲಿಂಕ್ ಮಾಡಿದ್ದಾರೆ. ಈಗ 300 ರೂಪಾಯಿ ಗೊಬ್ಬರ ತಗೊಂಡ್ರೆ ಅದ್ರ ಜೊತೆ 2,000 ರೂಪಾಯಿ ಗೊಬ್ಬರ ತಗೋಬೇಕು ನಾವು, ನಮ್ಗೆ ಅವಶ್ಯಕತೆ ಇಲ್ಲದೆ ಇರೋದು. ಅದನ್ನು ಚರ್ಚೆ ಮಾಡಿದ್ದೀವಿ. ಇಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು ಏನು ಕೃಷಿಗೆ ಬರ ಪರಿಹಾರದ ಘೋಷಣೆ ಮಾಡಬೇಕಾದ್ರೆ ಸೆಪ್ಟೆಂಬರ್ ಬೇಕಂತ ಅವ್ರಿಗೆ ಕೇಂದ್ರ ಸರ್ಕಾರನ ಇದು ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿವರೆಗೂ ನಾವು ಬರ ಘೋಷಣೆ ಮಾಡಕ್ ಆಗೋದಿಲ್ಲ ಅಂತವ್ರೆ. ಇನ್ನು ನಮಗೆ ತಕ್ಷಣ ನೀರು ಹರಿಸ್ತೀವಿ ಅಂತ ಹೇಳಿದ್ದಾರೆ. ನಾಡಿದ್ದು ರೈತರಿಗೆ 50,000 ಬರ ಘೋಷಣೆ ಮಾಡಿ ಏನು ನೀವು ಬರ ಪರಿಹಾರ ಅಂತ ಮಾಡ್ತಿರಲ್ಲ. ನೀವು ರೈತರ ಇವತ್ತು ಆತ್ಮಹತ್ಯೆಗೆ ದಾರಿ ಮಾಡ್ತಿದ್ದೀರಲ್ಲ. ರಸಗೊಬ್ಬರ ಸಬ್ಸಿಡಿ ಮಾಡ್ತಾರೆ. ಎಲ್ಲಿ 2,650 ರೂಪಾಯಿ ಒಂದು 10-26 ಕೊಡ್ತಾ ಇದ್ದೇವೆ ನಾವು. 1,760 ರೂಪಾಯಿ ಇದ್ದಿದ್ದು 2,000 ಕೇಂದ್ರಕ್ಕೆ ಒತ್ತಡ ಕೊಡಿ. ನೀವು ಸಬ್ಸಿಡಿನ ಜಾಸ್ತಿ ಮಾಡಿ ಅಂತೇಳಿ ಜಾಸ್ತಿ ಮಾಡಿದ್ರೆ ಅದು ರಸಗೊಬ್ಬರ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆ ತರದೆಲ್ಲ ವ್ಯವಹಾರ ಮಾಡಿಬಿಟ್ಟು ಜೀವಂತವಾಗಿ ರೈತರ ಬದುಕನ್ನ ಕಟ್ಕೊಡಿ. ನೀವು ಈ ಗ್ಯಾರಂಟಿ ನೋಡಿ, ನೀವು ಮೊನ್ನೆ ಮಾತಾಡ್ತೀರಿ ನೀವೆಲ್ಲ ಒಂದ್ ಕಡೆ 6 ಗ್ಯಾರಂಟಿ 7 ಗ್ಯಾರಂಟಿ ಅಂತೇಳಿ. 7ನೇ ಗ್ಯಾರಂಟಿ ನೀರಾವರಿ ಯೋಜನೆ ಅಂತ ಹೇಳ್ತೀರಿ, ಹೆಚ್ಚಿನ ಹೊಳೆ ಅಂತ ಹೇಳ್ತೀರಿ, ಇದು ಹೇಮಾವತಿ ಅಂತ ಹೇಳ್ತೀರಿ. ಯಾವ ನೀರಾವರಿನ ಮಾಡಿದಿರಿ? ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೆ ಮೊದಲು ಏನ್ ಮಾಡಿದ್ರಿ? ಹಲವಾರು ಸಮಸ್ಯೆಯನ್ನ ನಾವು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ನಿರಂತರವಾಗಿ ಮಂಡ್ಯದಲ್ಲಿ ನಡೀತಾ ಇತ್ತು. ಪ್ರತಿಭಟನೆ ಇವತ್ತು ಫಸ್ಟ್ ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಹೇಮಾವತಿ ಅಚ್ಚುಕಟ್ಟು ನೀರು ಬಿಡಬೇಕು ಅಂತ ಕೇಳಿದ್ದೀರ ಮತ್ತು 50,000 ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀರ. ನಾಳೆಗೆ ನಿರಂತರವಾಗಿ ಬಿಡಬೇಕು ಅಂತ ಹೇಳಿದ್ದೀರ. ಮೇಕೆದಾಟು ಅಧಿಕಾರಕ್ಕೆ ಬಂದ ಯೋಜನೆ ಕೈಗೊಳ್ಳುವ ಭರವಸೆ ನೀಡಿದ್ದೀರ. ಕೆಆರ್ಎಸ್ ಇಂದ ನೇರವಾಗಿ ಬೆಂಗಳೂರಿಗೆ ಆಜ್ಞೆ ಅಂತ ರಸಗೊಬ್ಬರ ಬೆಲೆ ಮತ್ತು ಹಲವಾರು ವಿಚಾರ ಇದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೂ ಇರುತ್ತೆ. ರಸಗೊಬ್ಬರ ರೈತರು ಖರ್ಚು ಮಾಡೋದು ನಾವಲ್ಲ, ನಮಗೂ ಗೊತ್ತಿದೆ ರೈತರಿಗೆ. ಅದೇನು ಅಷ್ಟಾಗಿ ಹೇಳ್ಬೇಕಾಗಿಲ್ಲ. ಸಮಾಧಾನ ಈ ಎಲ್ಲ ಬೇಡಿಕೆಗಳನ್ನ ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ರೈತರನ್ನ ಪ್ರಮುಖವಾಗಿ